ಕರಿಬಸಪ್ಪ ಪೊಂಗಪ್ಪ ಬಿಗ್ ಬಾಸ್ ಕಾಂಟೆಸ್ಟೆಂಟ್ ನಿಮಗೆಲ್ಲ ಗೊತ್ತಿದ್ದಿರ್ಬೋದು. ಇವಾಗ ಅವ್ರ ಹೆಸರು ಏನಂತ ಆಗಿದೆ ಅಂದರೆ ಕರಿಬಸಪ್ಪ ಬಾಡಿ ಬಿಲ್ಡರ್ ಅಂತ ಹೊರಗೆ ಇಮೇಜ್ ಇತ್ತು. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಹೋಗಿದ ನಂತರ ಏನಾಗಿದೆ ಅಂದರೆ ಪುಂಗಪ್ಪ ಅಂತ. ಪುಂಗಪ್ಪ ಅಂದರೆ ನಿಮಗೆ ಯಾವ ರೀತಿ ಬೇಕಂದರೆ ಮುಗ್ಧತೆ ಜನ ಬಿಗ್ ಬಾಸ್ ಮನೆಯೊಳಗೆ ಹೋದರೆ ಅವರು ನಿಮ್ಮ ಪ್ರಕಾರ ಯಾವ ರೀತಿ ಮಾತಾಡ್ಬೇಕಂದ್ರೆ ಒಂದಂದ್ರೆ ಒಂದು ಹೇಳ್ಬೇಕು, ಎರಡು ಅಂದ್ರೆ ಎರಡು ಹೇಳ್ಬೇಕು. ಆ ರೀತಿ ಜನ ಇದ್ದರೆ ನೀವು ಅವರನ್ನು ಒಳ್ಳೇದು ಅಂತೀರಿ. ಇನ್ನು ಇವ್ರ ಹತ್ರ ಯಾವ ರೀತಿ ಅಂದರೆ ಇವ್ರು ಕರಿಬಸಪ್ಪರು ಮುಗ್ಧ ಮನ್ಸರಿ. ಇವರು ಒಂದು ಹೇಳಿದ್ರೆ ಅದಕ್ಕೆ ಪೂರಾ ಸವಿಸ್ತಾರವಾಗಿ ಹೇಳಲು ಇವರು ಬಯಸ್ತಾರ. ಸೊ ಇಂಥವ್ರು ಇದ್ರೆ ನಿಮಗೆ ಪುಂಗಪ್ಪ ಅಂತ ಕಾಣ್ತಾ ಇರುತ್ತೆ. ಅವ್ರು ಎಂತ ಪುಂಗಿದ್ದಾರೆ ಅಂತ ನೀವು ಹೇಳ್ತೀರಾ? ಎಂತ ಪುಂಗಿದ್ದಾರೆ ನೀವು ಹೇಳಿ ಸ್ವಲ್ಪ. ಯಾಕೆಂದ್ರೆ ಅವರಿಗೆ ಪುಂಗಪ್ಪ ಅಂತ ನೀವು ಟ್ರೋಲ್ ಮಾಡ್ತಾ ಇದ್ದಿರಿಲ್ಲ, ಎಲ್ಲರೂ ಎಷ್ಟು ಜನ ಟ್ರೋಲ್ ಮಾಡಿರಲಿಲ್ಲ ಅವರೆಲ್ಲರೂ. ಸೊ ಅವರು ಎಂತ ಪುಂಗಿದ್ದಾರೆ. ಅವರು ರಿಯಾಲಿಟಿ ಹೇಳಿದ್ದಾರೆ. 1988ರಲ್ಲಿ ಜಿಮ್ ಸ್ಟಾರ್ಟ್ ಮಾಡಿದ್ರು ಅವರು. ಅವರು ಮಿಸ್ಟರ್ ಇಂಡಿಯನ್ ಆಗಿದ್ರು. ಆ ಕಾಲದಲ್ಲಿ ಚಾಂಪಿಯನ್ ಅಲ್ಲಿ ಮಿಸ್ಟರ್ ಇಂಡಿಯನ್. ಅದು ಎಷ್ಟೋ ಜನರ ಕನಸ್ರಿ, ಅದು ಆಗಿದ್ದರು ಅವರು ಇವಾಗ ಜಿಮ್ ಹೋಗಿ ಎಲ್ಲ ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಬಂದಾರೆ. ಸೊ ಅವರಿಂದ ಏನಾದರೂ ಜಿಮ್ ಅದು ಮಾಡ್ತಾ ಇದ್ರೆ ಅವರಿಂದ ಸ್ವಲ್ಪ ನೋಡಿ ಕಲಿತುಕೊಳ್ಳೋದು ಮಾಡ್ರಿ. ಅವ್ರ ಬಗ್ಗೆ ಒಳ್ಳೆ ಒಳ್ಳೆ ಥಾಟ್ಸ್ನ ವಿಚಾರ ಜನರಿಗೆ ತಲುಪಿಸುವಂಥ ಕಾರ್ಯ ಮಾಡ್ರಿ. ಅವರು ಏನೋ ಒಂದು ಮಾತನ್ನು ಹೇಳ್ತಾ ಇದ್ರೆ ಅವರು ಸರಳ ಮನಸ್ಸಿನಿಂದ ಅದ್ಭುತ ಮನೋಭಾವದಿಂದ ಅವರು ಹೇಳ್ತಾ ಇದ್ದಾರೆ. ಆ ರೀತಿ ಆಗುತ್ತೆ, ಈ ರೀತಿ ಅಂತೆ ಅಂತ ಅವರು ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತಾ ಇದ್ರು. ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ 2-3 ವಾಕ್ಯದಲ್ಲಿ 3-4 ವಾಕ್ಯದಲ್ಲಿ ಅಂತ ಪುಂಗಪ್ಪ ಅಂತ ಹೆಸರು ಇಟ್ಟುಬಿಟ್ಟಿರಿ. ಅವರು ಪಾಕ್ ನೆಲದಲ್ಲಿ ಕೂಡ ಗೆದ್ದು ಬಂದಂಥ ನಮ್ಮ ಕರ್ನಾಟಕದ ಏಕೈಕ ವ್ಯಕ್ತಿ ಆಗಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಏನು ಹೇಳಬೇಕು ನಿಮಗೆ. ಅವರು ಕಾಲೇಜ್ ದಿನಗಳಲ್ಲಿ ಕಾಲೇಜಲ್ಲಿ ಗೆದ್ದಿರುವ ಇತಿಹಾಸ ಅದ. ಇನ್ನು ಅವ್ರ ಬಗ್ಗೆ ಏನು ಬೇಕು. ಅವ್ರು ಪುಂಗಪ್ಪ ಅಂದರೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಇದೆಲ್ಲ ಸುಳ್ಳೇ ಇದ್ದಿರ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ. ಇದೆಲ್ಲ ಇವರೆಲ್ಲ ಮಾಡಿದ್ದು ಸುಳ್ಳೇನಾ? ಇವರೆಲ್ಲ ಪುಂಗ್ತಾ ಇದ್ದಾರೆ. ಅವ್ರು ಮಾಡಿದ್ದಾರೆ, ಅವ್ರದ್ದೊಂದು ರೆಕಾರ್ಡ್ ಐತಿ. ಅವ್ರ ಪ್ರೊಫೈಲಲ್ಲಿ ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ ಅವ್ರು ಏನೇನು ಮಾಡಿದ್ದಾರೆ, ಯಾವಾಗ ಅವ್ರು ಜಿಮ್ ಸ್ಟಾರ್ಟ್ ಮಾಡಿದ್ದು, ಕಾಲೇಜ್ ದಿನಗಳಲ್ಲಿ ಏನೇನು ಅಚೀವ್ಮೆಂಟ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಾಗುತ್ತೆ ನೀವು ಹೋಗಿ ನೋಡಿದ್ರೆ. ಸೊ ನೀವು ನೋಡೇ ಇಲ್ಲ, ಸುಮ್ಮನೆ ಇಮೇಜ್ಗೋಸ್ಕರ ಸುಮ್ಮನೆ ವ್ಯೂಸ್ಗೋಸ್ಕರ ಯಾರನ್ನಾದ್ರೂ ಟ್ರೋಲ್ ಮಾಡ್ತಾರೆ. ಸೊ ಆ ರೀತಿ ಮಾಡಬೇಡ್ರಿ. ಇದೇ ರೀತಿ ಒಂದು ಮೊದಲೇ ಆಗಿತ್ತು ಬಿಗ್ ಬಾಸ್ 11ನಲ್ಲಿ. ಏನಾಗಿತ್ತಂದರೆ ಜಗದೀಶ್ ಅವ್ರನ್ನ ಇದೇ ಥರ ರೋಸ್ಟ್ ಮಾಡ್ತಾಯಿದ್ರಿ, ಇದೇ ಥರ ಟ್ರೋಲ್ ಆಗ್ತಾಯಿದ್ರು. ಸೊ ಇವಾಗ ನೋಡಿದರೆ ಅವರ ಪ್ರತಿಯೊಂದು ಕಮೆಂಟು, ಅವ್ರ ಪ್ರತಿಯೊಂದು ವೀಡಿಯೋಸ್ಗೆ ನೀವು ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಜಗ್ಗು ಮಹಾನ್ ಕಲಾವಿದ. ಜಗ್ಗು ಪೂರ ಈ ರೀತಿ ಬರ್ತಾ ಇದೆ, ಪೂರ ಒಂದು ಲಾಸ್ಟೇ ಬರ್ತಾ ಇದೆ ಬ್ರೋ. ನಾನು ಹೇಳೋಕ್ಕೆ ಆಗಂಗಿಲ್ಲ. ಸೊ ಮೊದಲು ಅವ್ರಿಗೂ ಇದೇ ಥರ ಹೇಟ್ ಬಂದಿತ್ತು. ಸೊ ನಂತರ ಇವಾಗ ಬಿಗ್ ಬಾಸಿಂದ ಹೊರಗೆ ಬಂದಿದ್ದಾರೆ. ಅವ್ರು ಏನದ ಅವ್ರ ಲಾಯರ್ ಬಗ್ಗೆ ಅವರು ವಿಡಿಯೋ ಮಾಡ್ತಾ ಹಾಕ್ತಾ ಇರ್ತಾರೆ, ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಅವ್ರ ವೀಡಿಯೋಸಲ್ಲಿ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿ, ಅದರಲ್ಲಿ 100ಕ್ಕೆ 99% ಒಳ್ಳೆ ಕಮೆಂಟೇ ಇರುತ್ತೆ. ಒಳ್ಳೆ ಕಮೆಂಟ್. ಜಗ್ಗು ಅಂದರೆ ಲಾಯರ್ ಜಗದೀಶ್ ಅವ್ರಿಗೂ ಹೊಸ ಸಪೋರ್ಟ್ ಮಾಡೋ ರೀತಿ ಇರುತ್ತೆ. ಸೊ ನೀವು ಏನು ಮಾಡ್ತಿದ್ರಿ ಅಂದರೆ ಇಮೇಜ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ ಅವ್ರನ್ನ ಪುಂಗಪ್ಪ ಅಂತಾರೆ. ಸೊ ಅವ್ರ ಪ್ಲೇ 52 ಏಜ್ ರೀ ಅವ್ರದ್ದು. 52 ಏಜಲ್ಲಿ ನೀವೇ ಒಂದು ನಿಮ್ಮ ಊರಲ್ಲಿ ಯಾರಾದರೂ ಇದ್ದಾರೆ ಆ ರೀತಿ? ಸೊ ನೀವು ಟ್ರೋಲ್ ಯಾರು ಮಾಡ್ತಿರಲ್ಲ ಅವ್ರಿಗೆ ಪುಂಗಪ್ಪ ಅಂತ, ನಿಮ್ಮ ಊರಲ್ಲಿ ಯಾರಾದರೂ ಇದ್ದಾರೆ? ಅಷ್ಟು ಬಾಡಿ ಬಿಲ್ಡರ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಬಾಡಿನ ಮೇಂಟೈನ್ ಮಾಡೋದು ತುಂಬ ಇದು ರೀ. ನಾವು ನಿಮ್ಗೆ ಏನು ಹೇಳಬೇಕು, ನಿಮ್ಮದು ಬಾಡಿ ನೀವೇ ಮೇಂಟೈನ್ ಮಾಡ್ಕೋರಿ. ಗೊತ್ತಾಗುತ್ತೆ ನಿಮಗೆ ಏನು ಅವ್ರು ಹೇಳ್ತಾ ಇದ್ದಾರಂತ. ಅವರು ಹೇಳೋದು ಅಷ್ಟೇ. ಅವರು ಮಾತು ಅದೇ ಶೈಲಿಯಾಗಿದೆ. ಅವರು ಅದೇ ಸ್ಟೈಲಲ್ಲಿ ಮಾತು ಹೇಳ್ತಾರೆ. ಅವರು ಹೊರಗೂ ಕೂಡ ಅದೇ ರೀತಿ ಮಾತಾಡ್ತಾರೆ, ಬಿಗ್ ಬಾಸ್ ಮನೆಯೊಳಗೂ ಕೂಡ ಅದೇ ರೀತಿ ಮಾತಾಡ್ತಾರೆ. ಅವ್ರನ್ನು ಮೇಕಪ್ ಮಾಡ್ಕೊಡಿ, ರೋಲ್ ಹಚ್ಕೊಡಿ ಮಾತಾಡೋದಿಲ್ಲ. ಅವ್ರು ಬಂದರೆ ಯಾವ ರೀತಿ, ಇವ್ರು ಬಂದರೆ ಇವ್ರ ರೀತಿ ಅಂತ ಮಾತಾಡ್ತಾ ಇಲ್ಲ. ಏನೇ ಹೇಳ್ತಾ ಇದ್ದಾರೆ, ರಿಯಾಲಿಟಿ ಹೇಳ್ತಾ ಇದ್ದಾರೆ. ಪುಂಗಪ್ಪ ಅಂತ ನೀವು ಏನಕ್ಕೆ ಅಂತಿದ್ದೀರಂತ ನನಗೆ ಗೊತ್ತಿಲ್ಲ ಬ್ರೋ. ಸೊ ಹೇಳೋದೇನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಹೋಗಿದ್ದಾನೆ ಅಂದರೆ ಮುಗ್ಧತೆ ಕಣ್ರಿ ಅವರು. ಅವ್ರ ಬಗ್ಗೆ ಒಂದು ಒಳ್ಳೆ ರೀತಿಯಿಂದ ಜನರಿಗೆ ಸಂದೇಶ ಕೊಡುವಂಥ ಕಾರ್ಯ ಮಾಡ್ರಿ. ಇದು ಏನದ ಅಂದ್ರೆ ನೀವು ಪುಂಗಪ್ಪ ಅದು ಇದು ಏನಂತ ಇದ್ರಿ, ಅವರು ರಿಯಾಲಿಟಿ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಪುಂಗ್ತಾ ಇಲ್ಲ. ಅವರು ಜಿಮ್ಮಿಗೆ ಹೋಗಿ ಬಂದಿದ್ದಾರೆ, ಮಿಸ್ಟರ್ ಇಂಡಿಯನ್ ಆಗಿದ್ದಾರೆ, 2004ರಲ್ಲಿ ಚಾಂಪಿಯನ್ಸ್ ಇದ್ದರು. ನಮ್ಮ ಕಾಲೇಜಲ್ಲಿ ಗೆದ್ದಿರುವ ಇತಿಹಾಸವಿದೆ, ಪಾಕ್ ನೆಲದಲ್ಲಿ ಗೆದ್ದಿರುವ ಇತಿಹಾಸ ಇದೆ. ಹಲವಾರು ಪ್ರಶಸ್ತಿಗಳು ಅವರಿಗೆ ಬಂದಿವೆ. ಇನ್ನು ಇದು ಬಿಟ್ಟು ಏನು ಬೇಕು ರೀ. ಅವರು ಇವಾಗ ಇಂಟರ್ನ್ಯಾಷನಲ್ ಜಿಮ್ಮಲ್ಲಿ ಕೂಡ ಪಾರ್ಟಿಸಿಪೇಟ್ ಆಗಿದ್ದವರು. ಇದಕ್ಕೆ ಬಿಟ್ಟು ಏನು ಬೇಕು. ಸೊ ಅವ್ರು ಹೋಗಿದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ನೀವು ಅದು ಬಿಡ್ತಾ ಇದ್ರಿ, ಪುಂಗಪ್ಪ ಅದು ಅಪ್ಪ ಇದಪ್ಪ.
ಪುಂಗಪ್ಪ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ, ಇನ್ನೊಮ್ಮೆ ಕೇಳ್ರಿ. ಏನಂದ್ರೆ ನಾನು ನಾನು ಏನೂ ಅಚೀವ್ಮೆಂಟ್ ಮಾಡೇ ಇಲ್ಲ. ಆದ್ರೂ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅಂದ್ರೆ ನನ್ನ ಹತ್ರ ಕಾರ್ ಇದ್ದೆ, ಬಂಗಲೆ ಇದ್ದೆ, ಫೋನ್ ಇದ್ದೆ, ಅದು ಇದ್ದೆ ಅಂತ ನಾನು ನಿಮ್ಮ ಎದುರು ಬಿಲ್ಡಪ್ ಕೊಡ್ತಾ ಇದ್ದೀನಂದ್ರೆ ಅದಕ್ಕೆ ಪುಂಗಪ್ಪ ಅಂತಾರೆ. ಸೊ ಅವರು ಆಲ್ರೆಡಿ ಅಚೀವ್ಮೆಂಟ್ ಮಾಡಿಟ್ಟಿದ್ದಾರೆ, ಅವ್ರು ಆಲ್ರೆಡಿ ಹೋಗಿ ಬಂದಿದ್ದಾರೆ ಎಲ್ಲ ಕಡೆ, ಅವ್ರು ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅವರು ಪುಂಗಪ್ಪ ಆಗೋದಿಲ್ಲ. ಒಬ್ರು ಪುಂಗಪ್ಪ ಅನ್ನೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅದನ್ನು ತಿಳ್ಕೊಂಡು ಅವ್ರಿಗೆ ರೋಸ್ಟ್ ಮಾಡೋದನ್ನು ಕಲೀರಿ. ಇನ್ನೂ ಭಾಳ ಜನ ಇದ್ದಾರೆ ಬ್ರೋ, ನಿಮಗೆ ವ್ಯೂಸ್ ಬೇಕು, ಎಲ್ಲ ಬೇಕು, ಫಾಲೋವರ್ಸ್ ಬೇಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಹಲವು ಜನ ಇದ್ದಾರೆ. ಅವರಿಗೆ ನೀವು ರೋಸ್ಟ್ ಮಾಡಿದ್ರಿ, ಅವರಿಗೆ ನೀವು ಎಲ್ಲ ಈ ರೀತಿ ಟೀಕೆ ಮಾಡಿದ್ರಿ, ವ್ಯೂಸ್ ಒಳ್ಳೆ ರೀತಿಯಿಂದ ಬರ್ತಾವ ಅಂತ ಹೇಳ್ತಾ ಇರ್ತಿ. ಅವ್ರದ್ದು ಏನದಂದ್ರೆ ವಿತೌಟ್ ಫಿಲ್ಟರ್ ಅವ್ರು ಹೇಳತ್ತಾರ, ಅವ್ರಿಗೆ ಬರ್ತದ. ಏನದಂದ್ರೆ ಅವ್ರು ಜಿಮ್ಮಿಗೆ ಹೋಗ್ತಾರ, ಒಂದು ಮಾತು ಕರೆಕ್ಟ್ ಕೇಳಿದ್ರೆ ಅದಕ್ಕೆ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಷ್ಟೇ. ಪುಂಗಪ್ಪದ್ದು ಏನಿಲ್ಲ, ಅಷ್ಟೇ ಬಿಗ್ ಬಾಸ್ ಮಾಹಿತಿ ಇತ್ತು. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ. ಇನ್ನೂ ಈ ಥರ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊರಿ. ಜೈ ಹಿಂದ್.